ಈಗ ಜಾಕಿ ನೋಡಿ ಅಭಿಮಾನಿಗಳಿಗೆ ಸಂಭವಿಸಿದೆ. ಈ ಹಾಡು ನೋಡಿ ನನ್ನ ಕಮೆಂಟ್ಸ್ಗಳನ್ನ ನೋಡ್ತಾ ಇದ್ದೆ. ಎಲ್ಲರೂ ಹೇಳ್ತಾ ಇದ್ದು ನಮಗೆ ಕಣ್ಣೀರು ಬರ್ತಾ ಇದೆ ಈ ಹಾಡು ಕೇಳಿ ಅಂತ. ಒಂದು ಕಡೆ ಎಮೋಷನಲ್ ಆಗ್ತಾ ಇದೆ, ಇನ್ನೊಂದು ಕಡೆ ನಿಮಗೆ ಒಂದು ಕಮೆಂಟ್ಸ್ ಆಗ್ತಾಯಿದ್ರು ಅಪ್ಪು ಸರ್ ಥರನೇ ಕಾಣಿಸ್ತಾರೆ ಒಬ್ಬನೇ ಶಿವ ಹಾಡು ನೋಡಿದ್ರೆ. ಮತ್ತು ಇನ್ನೂ ಕೆಲವಷ್ಟು ಜನ ಹಾಲಿವುಡ್ ಸೂರ್ಯಗೆ ನಿಮ್ಮನ್ನು ಕಂಪೇರ್ ಮಾಡ್ತಾರೆ. ಏನು ಅನ್ಸುತ್ತೆ ಸೂರ್ಯಗೆಲ್ಲ ನೋಡೋದಂದ್ರೆ ಅಪ್ಪು ಸರ್ಗೆ ಬೇರೆ ಹೀರೋಗಳಿಗೆ ಆಲ್ರೆಡಿ ನಿಮ್ಮನ್ನು ಕಂಪೇರ್ ಮಾಡ್ತಿದ್ದಾರೆ ಫಸ್ಟ್ ಅಟೆಂಪ್ಟ್ ಒಂದು ಹಾಡಿಗೆ. ಒಂದೇನಂದರೆ ಎಲ್ಲ ಎಷ್ಟು ಜವಾಬ್ದಾರಿ ಅನ್ಸುತ್ತೆ, ಪ್ರೀತಿ ವಿಶ್ವಾಸ ಅಷ್ಟೇ. ಆ್ಯಂಡ್ ನಾನು ಅಫ್ಕೋರ್ಸ್ ಇನ್ನೊಬ್ರ ಥರ ಕಾಣಿಸ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ, ಸಖತ್ ಖುಷಿಯಾಗಿದೆ ಕೇಳಿಸ್ಕೊಳ್ಳೋಕ್ಕೆ ಡೆಫಿನೆಟ್ಲಿ. ಬಟ್ ಏನಂದರೆ ನೋಡಬೇಕು, ಇಡೀ ಸಿನಿಮಾ ನೋಡಿ ಅವ್ರು ಏನಂತಾರೆ ಅಂತ ನಾನು ಕಾಯ್ತಾ ಇದ್ದೀನಿ ಅಷ್ಟೇ. ಯುವ ಸಿನಿಮಾ ಯುವ ಜನತೆಗೆ ಏನು ಮೆಸೇಜ್ ಕೊಡೋದು? ಯಾಕಂದರೆ ಅವರ ಮೊಮ್ಮಗನಿಂದ ಅಫ್ಕೋರ್ಸ್ ಯಾರು ಏನಾದರೂ ನಿರೀಕ್ಷೆ ಮಾಡೋಲ್ಲ, ಏನಾದರೂ ಸಾಮಾಜಿಕ ಸಂದೇಶವನ್ನು ಕೊಟ್ಟಿರ್ತಾರೆ ಅಂತ. ಸೊ ಏನಾದರೂ ಇತಿಹಾಸ ಮೊದಲನೇದಾಗಿ ಸಿನಿಮಾ ಮಾಡೋದೇ ಎಂಟರ್ಟೈನ್ಮೆಂಟ್ಗೋಸ್ಕರ. ಆ್ಯಂಡ್ ಈ ಸಿನಿಮಾದು ಸುಮಾರು ವಿಷಯ ಇದೆ, ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ, ಒಳ್ಳೆ ಹಾಡುಗಳಿದೆ, ಡ್ಯಾನ್ಸ್ ಇದೆ, ಫೈಟ್ಸ್ ಇದೆ, ಒಳ್ಳೆ ಮೆಸೇಜ್ ಇದೆ. ಸುನೀಲ್ ಪಾಲಿ ಹೌಸ್ನಲ್ಲಿ ತರಕಾರಿ ಕೃಷಿ ಮಾಡಿ ಎಕರೆಗೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಫ್ಯಾಮಿಲಿ ರಿಲೇಷನ್ಶಿಪ್ಸ್ ಬಗ್ಗೆ ಸುಮಾರು ವಿಷಯ ಇದೆ. ಸೊ ಎಲ್ಲ ತುಂಬಿರುವಂಥ ಸಿನಿಮಾ. ಆ್ಯಂಡ್ ಪ್ರತಿಯೊಬ್ಬರು ಮನೆಯವ್ರ ಜೊತೆ ನೋಡುವಂಥ ಸಿನಿಮಾ, ಯೂತ್ ನೋಡುವಂಥ ಸಿನಿಮಾ, ಕಾಲೇಜ್ ಸ್ಟೂಡೆಂಟ್ಸ್ ನೋಡುವಂಥ ಸಿನಿಮಾ. ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ. ಸರ್ ಅಪ್ಪು ಸಿನಿಮಾ ಸಿನಿಮಾಗೆ ಅರ್ಥ ಆಗುತ್ತೆ ಅಂತ ಅದರ್ವೈಸ್ ಇದೇನಾದರೂ ಸೆಂಟಿಮೆಂಟ್ ಆ ಥರ ಸೆಂಟಿಮೆಂಟ್ ಅಂತ ಏನು ಯೋಚನೆ ಮಾಡಿಲ್ಲ. ಹೇಳಿದ್ರೆ ಒಂದು ನನ್ನ ಹೆಸರು ಯುವ ಅಂತ, ಯುವ ಹೆಸರು ಪರಿಚಯ ಆಗಬೇಕು. ಇನ್ನೊಂದು ಯುವ ಅಂದರೆ ಯೂತ್. ಸಿನಿಮಾಲು ಸುಮಾರು ಯೂತ್ಫುಲ್ ಎಲಿಮೆಂಟ್ಸ್ ಇದೆ. ಆ್ಯಂಡ್ ಆ ಯುವ ಪಾತ್ರಕ್ಕೆ ನಿಮ್ಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಆ ಯೂತ್ಫುಲ್ ಜರ್ನಿ ಏನಿದೆ, ಒಂದು ಸ್ಟೂಡೆಂಟ್ ಲೈಫಿಂದ ಒಂದು ಜವಾಬ್ದಾರಿ ಆಗೋ ಮನುಷ್ಯನ ಲೈಫ್, ಮತ್ತು ಆ ಜರ್ನಿ ಏನಿದೆ ಆ ಜರ್ನಿನೇ ಹೆಸರು. ಸೊ ಸುಮಾರು ಜನ ಯೂತ್ಸ್ ಕನೆಕ್ಟ್ ಆಗ್ತಾರೆ. ಯುವ ಟೈಟಲ್ ಆ್ಯಪ್ಟ್ ಅಂತ ಸರ್ ಸದ್ಯಕ್ಕೆ ನಿಮಗೆ ಈ ಸಿನಿಮಾ ಸ್ಟ್ರೀಟ್ ಸಿನಿಮಾ ಎಲ್ಲವೂ ಸಿನಿಮಾ ಓಕೆ ಫ್ಯಾಮಿಲಿಗೆ ಟೈಮ್ ಇಲ್ಲ ಇಲ್ಲ ಚೇಚ ಆ ಥರ ಓದೋದಕ್ಕೆ ಅಂದರೆ ಅದಕ್ಕೂ ಇದು ಏನಂದ್ರೆ ಶ್ರೀದೇವಿ ಅವರು ಇಷ್ಟಪಡ್ತೀವಿ ಎಲ್ಲರೂ. ಅವ್ರು ತುಂಬ ಇಷ್ಟಪಡ್ತಾರೆ, ಮನೆಯವರು ಎಲ್ಲರೂ ಇಷ್ಟಪಡ್ತಾರೆ ಅಷ್ಟೇ ಸರ್. ಸರ್ ಹೊಸಪೇಟೆ ಎಂಟ್ರಿ ಕೊಡ್ತಾ ಇದ್ದೀರಾ ಫೈನಲಿ. ಸೊ ಅಲ್ಲಿ ಅಪ್ಪು ಅವ್ರನ್ನ ದೇವ್ರ ಥರ ಕಾಣ್ತಾರೆ. ಸೊ ಅಫ್ಕೋರ್ಸ್ ಅವ್ರ ಫ್ಯಾಮಿಲಿ ಅಂತ ಇದ್ದಾಗ ನಿಮಗೂ ಅಷ್ಟೇ ಅಪ್ಪಗೆ ಸಿಗುತ್ತೆ. ಒಂದೇನೆಂದರೆ ಹೊಸಪೇಟೆಯಲ್ಲಿ ಪ್ರೀ ರಿಲೀಸ್ ಇವೆಂಟ್ ಮಾಡಬೇಕು ಅಂತ ಸುಮಾರು ದಿವಸದಿಂದ ಅಭಿಮಾನಿಗಳೆಲ್ಲ ಒತ್ತಾಯ ಮಾಡ್ತಿದ್ರು. ಸೊ ಕೊನೆದಾಗ ಹೊಸಪೇಟೆಯಲ್ಲೇ 23ನೇ ತಾರೀಕು ಪ್ರೀ ರಿಲೀಸ್ ಇವೆಂಟ್ ಆಗುತ್ತೆ. ಎಲ್ಲರೂ ಬನ್ನಿ, ನಾವು ಇಡೀ ಟೀಮ್ ಬರ್ತಾಯಿದ್ದೀವಿ, ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡೋಕ್ಕೆ ಬರ್ತಾಯಿದ್ದೀವಿ. ಎಲ್ಲರೂ ಖುಷಿ ಪಡ್ತೀರ ಅಂತ ನಾವು ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ಇಷ್ಟು ಯುವರಾಜ್ ಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಮಂಗಳ.